ಎಲ್ಲರಿಗೂ ನಮಸ್ಕಾರ. ನಾವು ಇರೋದು ಬೆಂಗಳೂರು ಬಾನಸವಾಡಿ, ಸರಿನಾ? ಇದು ಬಂದು ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಕಡೂರು ದುರ್ಗಾ ಸ್ಥಳ ಅಂತ ಆ್ಯಕ್ಚುಲಾಗಿ ಅವ್ರ ಹೆಸರು ಏನು ಇಟ್ಟಿದ್ದಾರಂದರೆ ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ಅಂತ ಇಟ್ಟಿದ್ದಾರೆ. ಇಲ್ಲಿ ಬಂದು ದೇವರು ಇದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಏನೇನು ಮಿರಾಕಲ್ಗಳು ಮಾಡಿದಾರಂತ ನೀವು ಯೂಟ್ಯೂಬ್ ಹೋಗ್ಬಿಟ್ಟು ನೋಡಿದರೆ ವಿಷಯ ಗೊತ್ತಾಗುತ್ತೆ. ಬಟ್ ನನ್ನ ಲೆಕ್ಕ ಬಂದು ಯಾವುದು ಫ್ರೀಯಾಗಿ ಮಾಡಿದರೆ ವ್ಯಾಲ್ಯೂಷನೇ ಇರಲ್ಲ. ಇವ್ರು ಫ್ರೀಯಾಗಿ ಮಾಡ್ತಾ ಇದ್ದಾರೆ, ಅದು ಏನು ವ್ಯಾಲ್ಯೂಷನ್ನು ದೇವರಿಗೆ ಗೊತ್ತಿದೆ. ಡಾಕ್ಟ್ರು ಆಗಲ್ಲ, ಎಲ್ಲ ದೇವಸ್ಥಾನ ನೋಡಿ ಆಗಲ್ಲ, ಯಾರೋ ಏನೋ ಆಗಲ್ಲ ಅಂತ ಕೆಲಸ ಇವರು ಫಿನಿಷ್ ಮಾಡಿ ಕೊಡ್ತಾರೆ. ಅದಕ್ಕೆ ಏನು ಚಾರ್ಜು ಮಾಡ್ತಾ ಇಲ್ಲ. ಈ ಥರ ಒಂದು ಪರ್ಸನ್ ನೋಡೋದು ತುಂಬ ಕಷ್ಟ. ಅವರೇ ರಾಮ್ಜಿ ಅಂತ, ಗುರುಜಿ ಅಂತಲೂ ಹೇಳ್ಬೋದು. ಅವರು ಆ ಥರ ಹೇಳಿದ್ರೆ ಒಪ್ಕೊಳ್ಳಲ್ಲ, ನಾನು ಸಾಧಾರಣ ಮನುಷ್ಯನೇ ಅಂತ ಹೇಳ್ತಾರೆ. ಎಲ್ಲರೂ ಫೋನ್ ಮಾಡಿಬಿಟ್ಟು ಕೇಳ್ತಾರೆ, ನಾವು ಹೋಗಿದ್ರೆ ಯಾವ ದಿವಸ ಹೋಗಿದ್ರೆ ಅವ್ರು ಸಿಗ್ತಾರೆ, ಯಾವ ದಿವಸ ಏನು ಹೇಗೆ. ನಾನು ಹೇಳ್ತಾ ಇದ್ದೀವಿ, ವಿಡಿಯೋನಲ್ಲಿ ತಿಳ್ಕೊಳ್ಳಿ. ಎಲ್ಲ ದಿವಸ ಪೂಜೆ ಮಾಡ್ತಾರೆ. ಅಮಾವಾಸ್ಯೆ, ಪೌರ್ಣಮಿ, ವಿಶೇಷ ದಿನ ವಿಶೇಷ ಪೂಜೆ ಮಾಡ್ತಾರೆ, ಸರಿನಾ? ನಿಮಗೆ ಏನೂ ಪ್ರಾಬ್ಲಮ್ ಇರಲಿ, ಈ ವಿಡಿಯೋ ನೋಡಿಬಿಟ್ಟು ಅಲ್ಲಿಂದನೇ ನೀವು ಸರಿನಾ? ಏನು ಬೇಕು ಏನು ಬೇಕಾದ್ರೆ ಕೇಳ್ಕೊಬೋದು, ಸರಿನಾ? ನಿಮಗೆ ಮನಿ ಪ್ರಾಬ್ಲಮ್ಮು, ಮ್ಯಾರೇಜ್ ಪ್ರಾಬ್ಲಮ್ಮು, ಲೈಫ್ ಪ್ರಾಬ್ಲಮ್ಮು, ಮೆಡಿಕಲ್ ಪ್ರಾಬ್ಲಮ್ಮು ಏನೋ ಇರಲಿ, ಸರಿನಾ? ವಿಡಿಯೋ ನೋಡಿ. ಅಮ್ಮ ಈ ವಿಡಿಯೋನಲ್ಲಿ ಹೇಳಿದ್ದಾರೆ ಹಂಗೆ ಪ್ರಾರ್ಥನೆ ಮಾಡಿದರೆ ನಡೆಯುತ್ತೆ ಅಂತ. ನಡೆಯುತ್ತೆ, ನೋಡಿ, ಸರಿನಾ? ನೋಡಿಬಿಟ್ಟು ಮನೆಯಲ್ಲಿ ಒಂದು ದೀಪ ಹಾಕಿ, ಫೋಟೋ ಇದ್ದರೆ ಮೊಬೈಲಲ್ಲಿ ಫೋಟೋ ಇಟ್ಕೊಳ್ಳಿ, ಸರಿನಾ? ಅಗರಬತ್ತಿ ತೋರಿಸಿ, ಒಂದು ಸೊಂಪಿನಲ್ಲಿ ಫುಲ್ಲಾಗಿ ನೀರಿಡಿ. ಇದು ತೀರ್ಥವಾಗಿ ಚೇಂಜ್ ಆಗಬೇಕಂತ ನೀವೇ ಬಿಟ್ಕೊಳ್ಳಿ, ಅದೂ ಆಗುತ್ತೆ. ಇವರೇ ರಾಮ್ಜಿ ಅವರು. ನೋಡೋಕ್ಕೆ ಸಿಂಪಲು, ಇದೇ ಎಂಟ್ರೆನ್ಸು. ಒಳಗಡೆ ಹೋಗ್ಬೇಕು. ಈ ಪಾರ್ಟ್ ವಿಡಿಯೋ ನೋಡಿ. ಇದೇ ಅಮ್ಮ, ಹಂಗೆ ಪ್ರಾರ್ಥನೆ ಮಾಡ್ಕೊಬೋದು. ಕ್ಲೋಸ್ ಆಗಿದೆ, ಓಪನ್ ಮಾಡ್ತಾರೆ. ಇದು ಒಂದು ಇದು ಓಪನ್ ಆಗಿದೆ. ನಿಮಗೆ ಏನು ಬೇಕೋ ತಗೊಂಡು ಹೋಗ್ಬಿಟ್ಟು ಅವ್ರಿಗೆ ಪ್ರಾರ್ಥನೆ ಮಾಡಿ ಕೊಡ್ಬೋದು. ಇಲ್ಲಿ ಹೋಗಿದ್ರೆ ನಿಮಗೆ ಏನು ಬೇಕು ಗೊತ್ತಾ? ಹಣ ಇಲ್ಲ, ಪೇಷಂಟ್ ವೆಯ್ಟ್ ಮಾಡಬೇಕು, ಸರಿನಾ? ಒಂದು ಸಲ ಹೋಗಿ ರಾಮ್ಜಿ ಅವರು ಸಿಗ್ತಾರಾ ಇಲ್ಲ ಅಂತ ನೋಡಿ, 2 ಸಲನೂ ನೋಡಿ ಸಿಗ್ತಾರಾ ಇಲ್ಲ ಅಂತ. 3rd ಟೈಮು ಖಂಡಿತ ಸಿಗ್ಬೋದು. ನೀವು ಒಳ್ಳೆಯ ಮೈಂಡ್ನಲ್ಲಿ ನೀವು ಪ್ರಾರ್ಥನೆ ಮಾಡಿದ್ರೆ ಅಮ್ಮಕ್ಕೆ ಖಂಡಿತ ಫಸ್ಟ್ ಟೈಮೇ ಸಿಗ್ತಾರೆ. ಇವರೇ ರಾಮ್ಜಿ ಅವರು. ಇವರು ನೋಡಿಬಿಟ್ಟು ನಿಮ್ಮ ಪ್ರಾಬ್ಲಮ್ ಹೇಳಿದರೆ ಅದಕ್ಕೆ ಮಾಹಿತಿ ಹೇಳ್ತಾರೆ. ತುಂಬ ಸಿಂಪಲು, ಸರಿನಾ? ಇವ್ರು ನೋಡಿಬಿಟ್ರೆ ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಡೈಲಿ ಫೋನ್ ಮಾಡಿಬಿಟ್ಟು ಕೇಳ್ತಾರೆ, ಅವ್ರು ಇದ್ದಾರಾ, ಅವ್ರು ಇರ್ಬೋದಾ ಅಂತ. ಆ ಥರ ಎಲ್ಲ ಇಲ್ಲ. ಇರುತ್ತಾರೆ ಅಂತ ಹೋಪ್ನಲ್ಲಿ ಹೋಗಿ, ಖಂಡಿತ ಇರ್ತಾರೆ, ಸರಿನಾ? ನಾನು 20 ಸಲ ಹೋಗಿದ್ವಿ, ನನಗೆ 3 ಸಲನೇ ಅವ್ರು ಸಿಕ್ಕಿದ್ದರು. ಏನು ಮಾಡೋಕ್ಕಾಗತ್ತೆ, ಸರಿನಾ? ಇಷ್ಟಕ್ಕೂ ನಾನು ಅಲ್ಲಿ ಇರೋರು ಚಿಕ್ಕ ಚಿಕ್ಕ ಬೋರ್ಡ್ಗಳನ್ನ ನಾನು ಬರ್ಕೊಡ್ತಾಯಿದ್ದೆ, ಸರಿನಾ? ನಾನು ಮಿನಿಸ್ಟ್ರಿ ಬಂದರೆ ಒಂದು ಇದು
ಇದು ಚಿಕ್ಕವರು ಹೋಗಿದ್ರೆ ಒಂದು ಇದು ಆ ಥರ ಎಲ್ಲ ಇಲ್ಲ, ಎಲ್ಲರಿಗೂ ಒಂದೇ ಥರನೇ ವ್ಯಾಲ್ಯೂಷನ್. ಸರಿ, ದೊಡ್ಡವರು ಚಿಕ್ಕವರು ಫೋನ್ ಮೂಲಕ ರಿಕಮೆಂಡೇಷನು ಅದೆಲ್ಲ ಏನಿಲ್ಲ. ಯಾರು ಬೇಕಂದ್ರೂ ಯಾವಾಗ ಬೇಕಂದ್ರೂ ಬರ್ಬೋದು, ನೋಡ್ಬೋದು, ಪ್ರಾರ್ಥನೆ ಮಾಡ್ಕೊಬೋದು. ಏನು ನನ್ನ ರಿಕ್ವೆಸ್ಟ್ ಏನಿದ್ರೆ, ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆದಮೇಲೆ ಏನೋ ನಿಮ್ಮ ಕೈನಲ್ಲಿ ಏನಾಗುತ್ತೋ ಅದು ಕೊಟ್ಟರೆ ಅದು ಸ್ವಲ್ಪ ಡೆವಲಪ್ಮೆಂಟ್ ಆಗ್ಬೋದು. ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡ, ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ನಾನು ಒಂದು ಡೆವೋಟಿ ಅಷ್ಟೇ, ದೇವಸ್ಥಾನಕ್ಕೆ ನಾನೊಂದು ಡೆವೋಟಿ, ಸರಿನಾ. ಇದು ಬಂದು ಎಷ್ಟೋ ಯೂಟ್ಯೂಬ್ ಚಾನಲ್ಗಳು ಐತೆ. ಶ್ರೀ ಸಹಸ್ರ ದುರ್ಗಾ ಸ್ಥಳ ಅಂತ ಒಂದು ಯೂಟ್ಯೂಬ್ ಇದೆ, ಅದು ಈ ದೇವಸ್ಥಾನದ್ದು. ಅದು ನೋಡಿದರೆ ನಿಮಗೆಲ್ಲ ಡೀಟೇಲ್ಸ್ ಬಂದ್ಬಿಡುತ್ತೆ, ಸರಿನಾ. ಮಳೆ ಬಂದರೆ ಬರುವುದು ಬೇಡ ಅಂತ ಹೇಳ್ಬಿಡ್ತಾರೆ, ಅಮಾವಾಸ್ಯೆ ಯಾವಾಗ ಅದೆಲ್ಲ ಅಲ್ಲಿ ಡೀಟೇಲ್ಸ್ ಅದರಲ್ಲಿ ಬರುತ್ತೆ, ಸರಿನಾ. ಯಾವಾಗಲೂ ಟೈಮಿಂಗ್ ಏನು, ಬೆಳಗ್ಗೆ 9 ಗಂಟೆಗೆ ಓಪನ್ ಮಾಡ್ತಾರೆ, ಸಾಯಂಕಾಲ 5 ಗಂಟೆಗೆ ಓಪನ್ ಮಾಡ್ತಾರೆ. ಮಧ್ಯಾಹ್ನ ಲಂಚ್ಗೆ ಒಂದು ಹಾಫ್ ಆನ್ ಅವರ್ ರೆಸ್ಟ್ ತಗೊಳ್ಬೋದು, ಕ್ಲೋಸ್ ಆಗ್ಬೋದು, ಹೇಳಂಗಿಲ್ಲ. ಜನ ಜಾಸ್ತಿ ಇದ್ದರೆ ಅವರು ಇದಕ್ಕೂ ಹೋಗಲ್ಲ, ಲಂಚ್ಗೂ ಹೋಗಲ್ಲ, ಸರಿನಾ. ನನಗೆ ಫೋನು ಡೈಲಿ ಕಾಲ್ಸ್ ಬರುತ್ತೆ. ನನಗೆ ನನ್ನ ಹತ್ರ ಕಾಲ್ ಮಾತಾಡಬೇಕಂದ್ರೆ ಸಾಯಂಕಾಲ 5 ಗಂಟೆಯಿಂದ ಸಾಯಂಕಾಲ 6 ಗಂಟೆ ಮಾತ್ರ. ನನಗೂ ನನ್ನ ಕೆಲಸ ಐತೆ, ಸರಿನಾ. ಬಟ್ ದೇವಸ್ಥಾನ ನೀವು ಬಂದುಬಿಟ್ಟಿದ್ದೀವಿ, ಕಡೂರಿನಲ್ಲಿ ಇದ್ದೀರಿ ಅಂದರೆ ಟೈಮಿಂಗ್ ಏನಿಲ್ಲ, ಯಾವಾಗ ಬೇಕಿದ್ರೆ ಏನು ಬೇಕಂದ್ರೆ ನೀವು ಕೇಳ್ಬೋದು. ನನಗೆ ಗೊತ್ತಿರುವುದು ನಿಮಗೆ ಹೇಳ್ತೀವಿ, ಆ ಪ್ರಕಾರ ನಿಮಗೆ ಮಾಡ್ಬೋದು, ಸರಿನಾ. ಇದೇ ರೈಲ್ವೆ ಸ್ಟೇಷನ್. ಒಂದು ಸಲ ಹೋಗ್ಬಿಟ್ಟು ಬಂದಿದ್ದೀವಿ, ಅದೇ ನಿಮಗೆ ತೋರಿಸ್ತಾ ಇದ್ದೀವಿ. ಈ ಟೈಮ್ನಲ್ಲೇ ಅವ್ರು ರಾಮ್ಜಿಯವರು ಸಿಕ್ಕಿದ್ರು, ಸರಿನಾ. ಇದು ನನ್ನ ಬೋರ್ಡ್ಗಳು ಅಲ್ಲಿ ಇರುತ್ತೆ, ನೋಡ್ಬೋದು. ಅಮ್ಮ ತಾಯಿಯೇ ಪಕ್ಷ, ಅಮ್ಮ ತಾಯಿಯೇ ಪಕ್ಷ, ಅಮ್ಮ ತಾಯಿಯೇ ಪಕ್ಷ. ಏನೇನು ಬೇಕು ಕೇಳ್ಕೊಳ್ಳಿ. ಇದು ಇನ್ನೊಂದು ಸಲ ಹೋಗ್ಬೋದು ಬಂದಿದ್ದು ವೀಡಿಯೋನ ಕಾಣಿಸ್ದೆ. ಈ ಟೈಮಲ್ಲಿ ರಾಮ್ಜಿಯವ್ರು ನಮಗೆ ಸಿಕ್ಕಲಿಲ್ಲ. ನೋಡಿ, ಇದೇ ಸ್ಥಳ ನೀವು ವಿಲೇಜ್ ಒಳಗಡೆ ಐತೆ. ನಾನು ಹೋಗೋ ಟೈಮ್ನಲ್ಲಿ ಯಾರೂ ಇಲ್ಲ, ತುಂಬ ಬೆಳಗ್ಗೆ ಹೋಗ್ಬಿಟ್ಟಿದ್ದೀವಿ. ಈ ಥರ ಫ್ರೀ ಟೈಮ್ನಲ್ಲಿ ವಿಡಿಯೋ ಮಾಡಬೇಕಂತ. ಇಲ್ಲೇ ಸ್ಟಾಲನ್ನು ಚೇಂಜ್ ಮಾಡ್ತಾರೆ. ಸ್ಟಾಲ್ ಪಕ್ಕದಲ್ಲಿ ಹಳೆಯದು ಇದು ದೇವಸ್ಥಾನ, ಅದು ಚೇಂಜ್ ಮಾಡಿದ್ದಾರೆ. ಈಗ ಸ್ಟಾಲು ಚೇಂಜ್ ಮಾಡ್ತಾರೆ, ಹೊಸ ಸ್ಟಾಲು ರೆಡಿ ಮಾಡಿದ್ದಾರೆ. ನನ್ನ ಬೋರ್ಡುಗಳು, ಅವ್ರ ಬೋರ್ಡುಗಳು. ನಾವು ಒಳಗಡೆ ಬರ್ತೀವಿ ಅಂತ ತಿಳ್ಕೊಳ್ಳಿ, ನಮ್ಮ ಜೊತೆಯಲ್ಲೇ ಬನ್ನಿ, ಕರ್ಕೊಂಡು ಹೋಗ್ತೀವಿ. ಇದೇ ಎಂಟ್ರೆನ್ಸು, ಬೆಲ್ ಹೊಡಿದ್ಬಿಟ್ಟು ಒಳಗಡೆ ಎಂಟ್ರಿ ಆಗಿ ಬರುತ್ತೆ ಬಂದ್ಬಿಟ್ಟಿದೆ. ಬೇಡ್ಕೊಳ್ಳಿ, ನಿಮ್ಗೆ ಏನು ಬೇಕೋ ಬೇಡ್ಕೊಳ್ಳಿ. ದೇವರ ಪ್ರಾರ್ಥನೆ ಮಾಡೋದು ಹೆಂಗೆ ಅಂದರೆ, ಅಗರಬತ್ತಿನೋ ಕರ್ಪೂರನೋ ಹೂವನೋ ಅದೆಲ್ಲ ಮೇನಿಲ್ಲ. ನಮ್ಮ ಕಣ್ಣಿಂದ ಒಂದು 2 ಡ್ರಾಪ್ ನೀರು ಬರಬೇಕು, ಆಟೋಮೆಟಿಕ್ ಬರಬೇಕು. ಅದೇ ದೇವ್ರ ಮೇಲೆ ವಿಶ್ವಾಸ ಇದ್ದರೆ ಅದು ಬರುತ್ತೆ. ಒಂದು ತಮಿಳ್ ಫಿಲ್ಮ್ ಐತೆ, ಆದಿಪರಾಶಕ್ತಿ ಅಂತ. ಆ ತಮಿಳ್ ಫಿಲ್ಮ್ನಲ್ಲಿ ಚಿಕ್ಕ ಕತೆ, ದೊಡ್ಡ ಮುನಿವರು ಇರ್ತಾರೆ, ಅವ್ರಿಗೆ ದೇವರು ಬಂದು ಕಾಣಿಸಲ್ಲ. ಚಿಕ್ಕವರು ಸುರುಳಿರಾಜನಂತ ಒಬ್ಬರು ಇದ್ದಾರೆ, ಅವ್ರಿಗೆ ಕಾಣಿಸ್ತೆ. ಆದಿಪರಾಶಕ್ತಿ ಅಂತ ತಮಿಳ್ ಫಿಲಿಮು, ಅದರಲ್ಲಿ ಈ ಸೀನ್ ಬರುತ್ತೆ. ಹಾಫ್ ಆಫ್ ಫಿಲಿಮ್ ಆದಮೇಲೆ ಈ ಸೀನ್ ಬರುತ್ತೆ. ಹೆಂಗೆ ಅವರು ದೇವರು
ಇದು ತೋರಿಸಿದಾರಂತ ಆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಆ ಥರ ದೇವರು ಪ್ರಾರ್ಥನೆ ಮಾಡಿದ್ರೆ ಬರುತ್ತೆ. ಒಂದೇ ಮೈಂಡಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಮಾಡ್ಕೊಂಡಿದ್ರೆ ಅಷ್ಟೇ. ದೇವಸ್ಥಾನ ಆಚೆ ಕಡೆ ಬಂದರೆ ಇದೇ ವೇ. ಮಳೆ ಜಾಸ್ತಿ ಬಂದರೆ ಜಾಸ್ತಿ ನೀರು ಹೋಗುತ್ತೆ, ಮಳೆ ಕಡಿಮೆ ಬಂದರೆ ನೀರು ಅಷ್ಟು ಇರಲ್ಲ. ಇದು ರೀಸೆಂಟ್ ವಿಡಿಯೋ. ಇದರಲ್ಲಿ ಇಷ್ಟು ನೀರು ಇದು ಹೋಗ್ತಾ ಇದೆ. ಶ್ರೀ ಸಹಸ್ರ ದುರ್ಗಾಸ್ಥಳ ಅಂತ ಯೂಟ್ಯೂಬ್ ಚಾನಲ್ ನೋಡಿದರೆ ಎಲ್ಲ ನಿಮಗೆ ಗೊತ್ತಾಗ್ಬಿಡುತ್ತೆ. ನೀರು ಜಾಸ್ತಿ ಬರ್ತವ್ರು ತೋರಿಸ್ತಾರೆ, ಕಡಿಮೆ ಬಂದರೂ ತೋರಿಸ್ತಾರೆ. ಇಲ್ಲ, ನನ್ನ ನಂಬರ್ಗೆ ಫೋನ್ ಮಾಡಿ 9035278897. ಎಷ್ಟೋ ಜಾಗ ಹೋಗ್ಬಿಟ್ಟು ಬಂದಿರ್ಬೋದು, ಏನೇನೋ ನೀವು ಮಾಡಿರ್ಬೋದು, ಹೆಂಗೆಂಗೋ ಟ್ರೈ ಮಾಡಿರ್ಬೋದು. ಇದು ಒಂದು ಸಲ ಟ್ರೈ ಮಾಡಿ, ಏನಾಗುತ್ತೆ? ಸರಿನಾ? ನೀವು ಹೋಗಿದ್ರು ಆಗಿದೆ ಅಂತ ಬೇರೆ ಹತ್ರ ಕೇಳಬೇಡ. ನೀವು ಹೋಗ್ಬಿಟ್ಟು ನೋಡಿ ನಿಮಗೆ ಸಮಾಧಾನ ಆಗುತ್ತಾ ಇಲ್ಲ ಅಂತ, ಆಮೇಲೆ ದೇವರ ಹತ್ರ ಬಿಟ್ಬಿಡಿ. ಸರಿನಾ? ಏನೊಂದು 500 ರೂಪಾಯಿ ಖರ್ಚಾಗ್ಬೋದಾ? 1000 ರೂಪಾಯಿ ಖರ್ಚಾಗಲಿ, ಹೋಗ್ಬಿಟ್ಟು ನೋಡಿ. ನಿಮಗೆ ಖರ್ಚು ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಮನೆಯಿಂದನೇ ಪ್ರಾರ್ಥನೆ ಮಾಡ್ಕೊಳ್ಳಿ. ಹೆಂಗೆ ಮಾಡ್ಕೊಳ್ಳೋದು? ಒಂದು ದೀಪ ಹಾಕಿ ದೇವರ ಮೈಂಡಿಗೆ ತಗೊಂಡು ಬನ್ನಿ, ಅಗರಬತ್ತಿ ತೋರಿಸಿ, ಒಂದು ಸೊಂಬಿನಲ್ಲಿ ನೀರು ಇಟ್ಕೊಳ್ಳಿ, ಅದೇ ತೀರ್ಥವಾಗಿ ಚೇಂಜ್ ಆಗಬೇಕಂತ ಹೇಳಿ ಆಗತ್ತೆ. ಆ ತೀರ್ಥನೇ ತಗೊಳ್ಳಿ. ಗಣಪತಿ ಹಬ್ಬ ಟೈಮ್ ಹೋಗ. ಓಕೆ, ವಿಡಿಯೋ ಫಿನಿಶ್ ಆಗುತ್ತೆ. ಒಂದ್ಸಲ ಹೋಗ್ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ಆಲ್ ಇಸ್ ವೆಲ್. ನಾವು ಇನ್ನೊಂದು ವಿಡಿಯೋನಲ್ಲಿ ಮೀಟ್ ಮಾಡೋಣ. ಓಕೆ, ತುಂಬ ಧನ್ಯವಾದಗಳು ಈ ವಿಡಿಯೋ ನೋಡಿದ್ದಕ್ಕೆ. ಬೇರೆಯವ್ರಿಗೆ ಶೇರ್ ಮಾಡಿ, ಎಲ್ಲರಿಗೂ ಒಳ್ಳೆಯದಾಗುತ್ತೆ.